ದೇವರು ದೇವರೇ ಆಗಿದ್ದಾನೆಂಬುದು ಪ್ರಾಮುಖ್ಯ ಅಂಶ. ಚಿಕ್ಕ ಮಾನವನು ಅದನ್ನು ಎಂದಿಗೂ ಬದಲಾಯಿಸಲಾರ. ವಂದನೆಗಳು ಪ್ರಿಯರೇ, ನಿಮ್ಮೆಲ್ಲರಿಗೂ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ದೇವರು ಸಾರ್ವಭೌಮನು, ಸ್ವಾಭಾವಿಕ ಮನುಷ್ಯನು ಇದನ್ನು ವಿರೋಧಿಸುತ್ತಾನೆ. ದೇವರ ದಯೆ ಮನುಷ್ಯನಿಗೆ ಹೇಗೆ ದೊರೆಯುತ್ತದೆ? ಸತ್ಯವೇದದ ಪ್ರವಾದನೆಗಳಲ್ಲಿ ಅನ್ಯಜನರ ಆಯ್ಕೆ ಬಗ್ಗೆ ಏನು ಹೇಳಿದೆ? ಎಲ್ಲವನ್ನು ಕ್ರಮಬದ್ಧವಾಗಿ ಅಧ್ಯಯನದ ಮೂಲಕ ನಾವು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸರ್ವಶಕ್ತನಾಗಿರುವ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ದೇವರ ಜೀವವುಳ್ಳ ವಾಕ್ಯಗಳನ್ನು ವಚನವಾಗಿ ಧ್ಯಾನಿಸುವ ಇಂದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರುವಿರಿ ಎಂದು ನಂಬುತ್ತೇನೆ. ನಮ್ಮ ಧ್ಯಾನವನ್ನು ಪ್ರಾರಂಭಿಸುವಾಗ ಇಸ್ರಾಯೇಲ್ಯರ ಆಯ್ಕೆಯು ದೇವರ ಸಾರ್ವಭೌಮ ಉದ್ದೇಶದಲ್ಲಿತ್ತು ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ಹಾಗಾದರೆ ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಎಂದಿಗೂ ಇಲ್ಲ ಎಂಬುದಾಗಿ. ಪ್ರಿಯರೇ, ಇದಕ್ಕೆ ನಾವು ಏನು ಹೇಳೋಣ? ದೇವರಲ್ಲಿ ಅನ್ಯಾಯ ಉಂಟೋ? ಹಾಗೆ ಯೋಚಿಸಬೇಡಿರಿ, ಖಂಡಿತವಾಗಿ ಇಲ್ಲ. ಸ್ವಾಭಾವಿಕ ಮನುಷ್ಯನು ದೇವರ ಸಾರ್ವಭೌಮತ್ವವನ್ನು ವಿರೋಧಿಸುತ್ತಾನೆ. ಯಾವ ಆಯ್ಕೆಯನ್ನಾದರೂ ದೇವರಿಗೆ ಬಿಟ್ಟರೆ ಮಾನವನು ಅದರಲ್ಲಿ ಅನ್ಯಾಯವಾಯಿತೆಂದು ಕೂಡಲೇ ತೀರ್ಮಾನಿಸಿ ಬಿಡುತ್ತಾನೆ. ಇದು ಯಾಕೆ? ಪ್ರಿಯರೇ, ವಿಶೇಷವಾದ ಸಂಗತಿ ಎಂದರೆ ನಾವು ಮನುಷ್ಯರ ತೀರ್ಮಾನಗಳನ್ನು ಪ್ರಶ್ನಿಸುವುದಿಲ್ಲ, ಆದರೆ ದೇವರ ತೀರ್ಮಾನಗಳನ್ನು ಪ್ರಶ್ನಿಸುತ್ತೇವೆ. ದೇವರ ಗೂಢವಾದ ವ್ಯವಹಾರಗಳಲ್ಲಿ ನಾವು ಪ್ರವೇಶಿಸಲಾಗದಿದ್ದರೂ ಆತನು ನ್ಯಾಯವನ್ನೇ ನಡೆಸುತ್ತಾನೆಂದು ನಂಬಬಹುದು. ದೇವರ ಆಯ್ಕೆಯನ್ನು ನಾವು ತಪ್ಪಿಸಲಾಗುವುದಿಲ್ಲ. ಇಲ್ಲವೇ ದೇವರ ಸಾರ್ವಭೌಮ ಆಯ್ಕೆಯನ್ನು ಮಾನವನ ಸ್ವತಂತ್ರ ಚಿತ್ತದೊಂದಿಗೆ ಸೇರಿಸಲಿಕ್ಕೂ ಆಗುವುದಿಲ್ಲ. ಇವೆರಡೂ ಸತ್ಯವೇ. ಇದು ದೇವರ ವಿಶ್ವವಾಗಿದೆ ಎಂಬುದನ್ನು ನೆನಪಿನಲ್ಲಿಡೋಣ. ಆತನು ಸಾರ್ವಭೌಮನಾಗಿದ್ದಾನೆ. ನಾನು ಆ ವಿಶ್ವದಲ್ಲಿನ ಒಂದು ಚಿಕ್ಕ ಕ್ರಿಮಿ ಮಾತ್ರ. ನನ್ನ ಉಸಿರನ್ನು ಆತನು ಯಾವಾಗಲೂ ತೆಗೆದು ಬಿಡಬಹುದು. ನಾನು ಆತನೆದುರಿಗೆ ನಿಂತು ನೇರವಾಗಿ ಆತನೊಡನೆ ನೀನ್ಯಾಕೆ ಹೀಗೆ ಮಾಡುತ್ತೀ ಎಂದು ಕೇಳುವ ಧೈರ್ಯ ನನಗಿದೆಯೋ? ಹೀಗೆ ಕೇಳುವುದಾದರೆ ಅದು ಅತಿಯಾದ ದಂಗೆಯಾಗಿರುತ್ತದೆ. ನನ್ನ ಸೃಷ್ಟಿಕರ್ತನೂ ವಿಮೋಚಕನೂ ಆಗಿರುವ ಆತನ ಪ್ರತಿಯೊಂದು ಆಯ್ಕೆಯೂ ಸರಿಯಾದದ್ದೇ ಆಗಿರುತ್ತದೆಂದು ತಿಳಿದುಕೊಂಡು ಆತನಿಗೆ ವಂದಿಸಬೇಕು. ಆತನ ಕ್ರಿಯೆಗಳು ನಿನಗೆ ಇಷ್ಟವಾಗದಿದ್ದರೆ ನೀನು ಆತನ ವಿಶ್ವದಿಂದ ಹೊರಬಂದು ನಿನ್ನ ಆಳ್ವಿಕೆ ನಡೆಸಲಿಕ್ಕಾಗುವಂತೆ ನಿನ್ನದೇ ಪ್ರತ್ಯೇಕ ವಿಶ್ವವನ್ನು ರಚಿಸಿಕೊಳ್ಳಬೇಕು. ಆದರೆ ಆತನ ವಿಶ್ವದೊಳಗೆ ನೀನು ಇರುವವರೆಗೆ ಆತನ ನಿಯಮಗಳನ್ನು ಪಾಲಿಸಲೇಬೇಕಾಗಿದೆ. ಈ ನಿಕೃಷ್ಟ ಮಾನವನು ಸರ್ವಶಕ್ತ ದೇವರೆದುರಿಗೆ ತಲೆಬಾಗಿ ಮೊಣಕಾಲುಗಳನ್ನು ಬಗ್ಗಿಸಿ ನೀನು ಯಾವ ಅನೀತಿಯುತವಾದದನ್ನು ಮಾಡಲಿಲ್ಲ ಎಂದು ಒಪ್ಪಿಕೊಳ್ಳಲೇಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯಾವನ ಮೇಲೆ ನನ್ನ ಕರುಣೆ ಉಂಟೋ ಅವನನ್ನು ಕರುಣಿಸುವೆನು, ಯಾವನ ಮೇಲೆ ನನ್ನ ಕನಿಕರವಿದೆಯೋ ಅವನಿಗೆ ಕನಿಕರ ತೋರಿಸುವೆನು ಎಂದು ದೇವರು ಮೋಶೆಗೆ ಹೇಳಿರುತ್ತಾನಷ್ಟೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯು ದೇವರ ಮಹಿಮೆಯನ್ನು ಕಾಣಬೇಕೆಂದು ಆಶೆಪಟ್ಟನು. ಆಗ ದೇವರು ಹೇಳಿದನು, ಮೋಶೆಯೇ, ನಿನಗೆ ನನ್ನ ಮಹಿಮೆಯನ್ನು ತೋರಿಸ್ತೇನೆ, ಆದರೆ ನೀನು ಮೋಶೆ ಎಂಬ ಕಾರಣಕ್ಕಾಗಿ ಅಲ್ಲ. ಮೋಶೆ ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದನು. ಅವನು ಇಸ್ರಾಯೇಲ್ಯರನ್ನು ಅರಣ್ಯ ಮಾರ್ಗವಾಗಿ ನಡೆಸಿಕೊಂಡು ಹೋಗುತ್ತಿದ್ದನು. ದೇವರು ಹೇಳಿದನು, ಯಾರ ಮೇಲೆ ನನ್ನ ಕರುಣೆಯುಂಟೋ ಅವರಿಗೆ ಕರುಣೆ ತೋರಿಸುವೆನು. ನೀನು ಮೋಶೆಯಾಗಿರುವುದರಿಂದ ನಾನಿದನ್ನು ನಿನಗೆ ಮಾಡುವುದಿಲ್ಲ, ಆದರೆ ನಾನು ದೇವರಾಗಿರುವುದಕ್ಕಾಗಿ ಇದನ್ನು ಮಾಡುತ್ತೇನೆ ಎಂದು. ಪ್ರಿಯರೇ, ದೇವರು ನನ್ನನ್ನು ಯಾಕೆ ರಕ್ಷಿಸಿದನೆಂದು ತಿಳಿದಿದೆಯೋ ಅದು ನಾನು ಆತನನ್ನು ಪ್ರೀತಿಸುವುದಕ್ಕಾಗಿ ಅಲ್ಲ, ಆದರೆ ಆತನು ದೇವರಾಗಿರುವುದಕ್ಕಾಗಿ. ಆಯ್ಕೆ ಮಾಡಿದ್ದು ಆತನೇ. ನಾನು ತಲೆಬಾಗಿ ಅದನ್ನು ಒಪ್ಪಿಕೊಳ್ಳುತ್ತೇನೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 16ನೇ ವಚನವನ್ನು ಅಲ್ಲಿ ಹೀಗೆ ಬರೆದದೆ: ಆದದರಿಂದ ದೇವರ ದಯವು ಮನುಷ್ಯರಿಗೆ ಇಚ್ಛಿಸುವುದರಿಂದಾಗಲಿ ಪ್ರಯತ್ನಿಸುವುದರಿಂದಾಗಲಿ ದೊರೆಯದೆ ದೇವರು ಕರುಣಿಸುವುದರಿಂದಲೇ ದೊರೆಯುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ,
ದೇವರ ದಯೆಯು ಮಾನವ ಚಿತ್ತವನ್ನು ನೋಡಿಯಾಗಲಿ ಮಾನವ ಪ್ರಯತ್ನದಿಂದಾಗಲಿ ದೊರೆಯುವಂಥದ್ದಲ್ಲ. ಮಾನವ ಚಿತ್ತ ಕೆಲಸಗಳು ದೇವರ ಕಾರ್ಯಗಳ ಮೇಲೆ ಯಾವ ಪ್ರಭಾವವನ್ನೂ ಬೀರಲಾರವು. ತನ್ನ ತೀರ್ಮಾನ ಪ್ರಯತ್ನಗಳ ಫಲವಾಗಿ ದೇವರು ತನ್ನ ಮೇಲೆ ದಯೆ ತೋರಿಸ್ತಾನೆಂದು ಮಾನವನು ನೆನೆಸುತ್ತಾನೆ. ಸ್ಟಿಫ್ಲರ್ ಎಂಬವರು ಇದನ್ನು ಸಂಕ್ಷಿಪ್ತವಾಗಿ ಹೇಳುತ್ತಾರೆ: ಒಡಂಬಡುವುದು ಹಾಗೂ ಪ್ರಯತ್ನಿಸುವುದು ದಯೆಯನ್ನು ಹೊಂದಿದರ ಗುರುತಾಗಿರಬಹುದು, ಆದರೆ ದಯೆಯನ್ನು ಉಂಟುಮಾಡುವ ಸಂಗತಿಗಳಾಗಿರುವುದಿಲ್ಲ. ದೇವರು ದಯೆ ತೋರಿಸ್ತಾನೆ ಮತ್ತು ಆತನು ದೇವರಾಗಿರುವುದರಿಂದ ಹಾಗೆ ಮಾಡುತ್ತಾನೆ. ಆತನನ್ನು ಪ್ರಶ್ನೆ ಮಾಡಲು ನಾವು ಯಾರು? ನಾನಂತೂ ಆತನೆದುರು ವಂದಿಸುತ್ತೇನೆ. ದೇವರಿಗೆ ಮಹಿಮೆಯಾಗಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ದೇವರು ಫರೋಹನನ್ನು ಕುರಿತು, ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಖ್ಯಾತಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಉನ್ನತ ಸ್ಥಾನಕ್ಕೆ ತಂದಿದ್ದೇನೆಂದು ಹೇಳಿದನೆಂಬುದಾಗಿ ಶಾಸ್ತ್ರೋಕ್ತಿ ಉಂಟು. ದೇವರು ಯಾರನ್ನು ಕರುಣಿಸಿದರೂ ಯಾರನ್ನು ಕಠಿಣಪಡಿಸಿದರೂ ಅದೆಲ್ಲವೂ ಆತನ ಇಷ್ಟಾನುಸಾರವಾಗಿಯೇ ಇದೆ ಎಂಬುದು ಇದರಿಂದ ತೋರಿಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ತಾನು ಫರೋಹನನ್ನು ಉಪಯೋಗಿಸಿದನೆಂದು ದೇವರು ಹೇಳುತ್ತಾನೆ. ಆದರೆ ಅವನು ಆರಿಸಲ್ಪಟ್ಟವನಲ್ಲ ಎಂದು ನೀನು ಹೇಳಬಹುದು. ಹೌದು, ಅವನು ಆರಿಸಲ್ಪಟ್ಟವನಲ್ಲ. ದೇವರು ಅವನಿಗೆ ಕೊಟ್ಟ ಸಂದರ್ಭಗಳನ್ನು ಗಮನಿಸಿರಿ. ಫರೋಹನು ಹೀಗೆ ಹೇಳಬಹುದಿತ್ತು: ನಾನು ಫರೋಹನು, ಇಲ್ಲಿನ ತೀರ್ಮಾನಗಳನ್ನೆಲ್ಲ ನಾನೇ ಮಾಡುವವನು, ಇಸ್ರಾಯೇಲ್ಯರನ್ನು ನಾನು ಹೋಗಗೊಡಿಸುವುದಿಲ್ಲ ಎಂಬುದಾಗಿ. ಆದರೆ ದೇವರು ಹೇಳುತ್ತಾನೆ, ನೀನು ಹಾಗೆ ನೆನೆಸುತ್ತಿ, ಆದರೆ ಅವರು ಹೋಗುವಂತೆ ನಾನು ಮಾಡುತ್ತೇನೆ. ದೇವರ ಚಿತ್ತವೇ ನೆರವೇರುತ್ತದೆ. ದೇವರು ಫರೋಹನ ಹೃದಯವನ್ನು ಕಠಿಣಪಡಿಸಿದನೆಂದು ವಾಕ್ಯ ಹೇಳುವಾಗ ಅದರ ಅರ್ಥ ಫರೋಹನ ಹೃದಯದಲ್ಲಿದ್ದ ತೀರ್ಮಾನವನ್ನೇ ಕೈಕೊಳ್ಳುವಂತೆ ದೇವರು ಫರೋಹನನ್ನು ಒತ್ತಾಯಿಸಿದನು ಎಂಬುದಾಗಿ. ಪ್ರಿಯರೇ, ಫರೋಹನನ್ನು ತಾನು ಮಾಡಬೇಕೆಂದು ನೆನೆಸಿದ್ದನ್ನೇ ಮಾಡುವಂತೆ ದೇವರು ಮಾಡಿದನು. ಪ್ರಿಯರೇ, ನರಕದಲ್ಲಿರುವ ಯಾರೂ ತಾನು ಅಲ್ಲಿ ಬರಬೇಕೆಂದು ಆಯ್ಕೆ ಮಾಡದೆ ಬಂದವರಲ್ಲ. ನಿನ್ನ ತೀರ್ಮಾನವನ್ನೇ ನೀನೇ ಮಾಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ: ದೇವರ ಇಷ್ಟವನ್ನು ಎದುರಿಸೋರು ಇಲ್ಲದಿರುವಲ್ಲಿ ಆತನನ್ನು ತಪ್ಪು ಹಿಡಿಯುವುದು ಹೇಗೆ ಎಂದು ನನ್ನನ್ನು ಕೇಳುವಿ ಎಂಬುದಾಗಿ. ಪ್ರಿಯರೇ, ಇದು ಸ್ವಾಭಾವಿಕ ಮಾನವನು ವಾದ ಮಾಡುವ ರೀತಿ. ದೇವರು ಫರೋಹನನ ಹೃದಯವನ್ನು ಕಠಿಣಪಡಿಸಿರುವುದಾದರೆ ಫರೋಹನಲ್ಲಿ ದೇವರು ತಪ್ಪು ಕಂಡುಹಿಡಿಯುವುದೇಕೆ? ಅವನು ದೇವರ ಉದ್ದೇಶವನ್ನೇ ನೆರವೇರಿಸುತ್ತಿದ್ದಾನಲ್ಲವೇ? ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳುತ್ತದೆ: ಎಲ್ಲೋ ಮನುಷ್ಯನೇ, ಹಾಗನ್ನಬೇಡ. ದೇವರಿಗೆ ಎದುರು ಮಾತಾಡುವುದಕ್ಕೆ ನೀನು ಎಷ್ಟರವನು? ರೂಪಿಸಲ್ಪಟ್ಟದ್ದು ರೂಪಿಸಿದವನಿಗೆ ನನ್ನನ್ನು ಹೀಗೇಕೆ ಮಾಡಿದೆ ಎಂದು ಕೇಳುವುದುಂಟೆ ಎಂಬುದಾಗಿ. ಪ್ರಿಯರೇ, ಸಮಸ್ಯೆಗೆ ಮಾನವನ ವಾದ ಸರಣಿಯಿಂದ ಉತ್ತರ ದೊರಕದು. ದೇವರ ಸಾರ್ವಭೌಮತೆಯ ರಹಸ್ಯ ಹಾಗೂ ಘನತೆಯಲ್ಲಿ ಮಾತ್ರ ಉತ್ತರ ದೊರಕುತ್ತದೆ. ನಂಬಿಕೆಯು ಅದನ್ನು ಇದ್ದಕ್ಕಿದ್ದಂತೆ ಅಂಗೀಕರಿಸಿ ವಿನಯದಿಂದ ವಿಧೇಯತೆ ತೋರಿಸುತ್ತದೆ. ಅಪನಂಬಿಕೆಯು ಅದನ್ನು ವಿರೋಧಿಸಿ ಪ್ರಶ್ನಿಸಿ ದೇವರ ಕೋಪ ನ್ಯಾಯ ತೀರ್ಪನ್ನು ತನ್ನ ಮೇಲೆ ಬರಮಾಡಿಕೊಳ್ಳುತ್ತದೆ. ಜೋಹಾನ್ಸ್ ಪೀಟರ್ ಲಾಂಗ್ ಅವರು ಇದನ್ನು ಸರಿಯಾಗಿ ಹೇಳಿದ್ದಾರೆ: ಮಾನವನು ತನ್ನನ್ನು ದೇವರನ್ನಾಗಿ ಮಾಡಿಕೊಂಡು ತನ್ನದೇ ಹಕ್ಕುಗಳನ್ನು ಮಿತಿಗೊಳಿಸಿಕೊಳ್ಳುವಾಗ ದೇವರು ತನ್ನ ಘನತೆಯನ್ನು ಧರಿಸಿಕೊಂಡು ತಾನು ನಿಜ ದೇವರಾಗಿ ಕಾಣಿಸಿಕೊಳ್ಳುತ್ತಾನೆ. ಮಾನವನು ಕುಂಬಾರನ ಕೈಯಲ್ಲಿನ ಮಣ್ಣಿನಂತೆ ದೇವರೆದುರಿನಲ್ಲಿ ಏನೂ ಅಲ್ಲದವನಾಗಿದ್ದಾನೆ. ಯಹೂದ್ಯರ ಪರಿಸಾಯತನದ ಕುರಿತಾದ ತನ್ನ ತಕರಾರಿನಲ್ಲಿ ವಾದ ಮಂಡಿಸುವಾಗ ಪೌಲನು ಈ ಅಭಿಪ್ರಾಯ ಹೊಂದಿದ್ದನು. ಆದ್ದರಿಂದಲೇ ಅವನು ಸತ್ಯದ ಒಂದು ಬದಿಯನ್ನು ಮಾತ್ರವೇ ತಿಳಿಸಿದನು. ಚಿಕ್ಕ ತಾರೆಯನ್ನು ನೀನು ನಡೆಸಲಾರಿ, ಅರಣ್ಯದ ಎಲೆಯನ್ನೂ ರೂಪಿಸಲಾರಿ, ಶಿಖರವನ್ನು ಮೇಲಕ್ಕೆತ್ತಲಾರಿ, ಸಾಗರವನ್ನು ಇಳಿಸಲಾರಿ. ನೀನು ಕುಬ್ಜನಾದರೂ ಅಪನಂಬಿಕೆಯ ದೈತ್ಯನಾಗಿದ್ದಿ. ಮಹಿಮೆಯಲ್ಲಿರುವ ಆತನೊಬ್ಬನನ್ನು ಕೆಳಕ್ಕೆ ಇಳಿಸಲಾರಿ. ದಿನದ ಬೆಳಕಿಗೆ ಸಂಜೆಯ ಸೊಬಗನ್ನು ನೀಡಲಾರಿ, ಮಸಕಾದ ಚಂದ್ರನಿಗೆ ಪ್ರಭೆಯನ್ನು ತುಂಬಿಸಲಾರಿ ಎಂಬುದಾಗಿ ಶೆರ್ಮನ್ ಎ ನೇಗಲ್ ಬರೆದಿರುತ್ತಾರೆ. ಪ್ರಿಯರೇ, ದೇವರು ದೇವರೇ ಆಗಿದ್ದಾನೆನ್ನುವುದು ಪ್ರಾಮುಖ್ಯ ಅಂಶ. ಚಿಕ್ಕ ಮಾನವನು ಅದನ್ನು ಎಂದಿಗೂ ಬದಲಾಯಿಸಲಾರ. ಪ್ರಿಯರೇ, ಮುಂದಿನ ಕೆಲವು ವಚನಗಳಲ್ಲಿ ಪೌಲನು ಕುಂಬಾರನ ಹಾಗೂ ಮಣ್ಣಿನ ದೃಷ್ಟಾಂತವನ್ನು ಉಪಯೋಗಿಸುತ್ತಾನೆ. ದೇವರು ಕುಂಬಾರನು, ನಾವು ಆತನ ಕೈಯಲ್ಲಿನ ಮಣ್ಣು. ದೇವರು ಭೂಮಿಯ ಮಣ್ಣಿನಿಂದ ಮನುಷ್ಯನನ್ನುಂಟು ಮಾಡಿದನು. ಅವನನ್ನು ಮಂಗನಿಂದ ಆರಂಭಿಸಲಿಲ್ಲ. ಮನುಷ್ಯನೇ ತನ್ನನ್ನು ತಾನು
ಮಂಗನನ್ನಾಗಿ ಮಾಡಿಕೊಂಡಿದ್ದಾನೆ. ದೇವರು ಹಾಗೆ ಮಾಡಲಿಲ್ಲ. ಆತನು ನೆಲದ ಮಣ್ಣಿನಿಂದ ಮನುಷ್ಯನನ್ನು ಉಂಟು ಮಾಡಿದನು. ಕೀರ್ತನೆಗಾರನು ಹೇಳುತ್ತಾನೆ, ಕೀರ್ತನೆ 103:14 ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು, ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ ಎಂಬುದಾಗಿ. ಪ್ರಿಯರೇ, ನಾವು ಇದನ್ನು ಮರೆತು ಬಿಡುತ್ತೇವೆ. ಅಬ್ರಹಾಮನು ದೇವರೆದುರಿಗೆ ತನ್ನ ನಿಜ ಸ್ಥಿತಿಯನ್ನು ಒಪ್ಪಿಕೊಳ್ಳುತ್ತಾನೆ. ಆದಿಕಾಂಡ 18:27 ಅದಕ್ಕೆ ಅಬ್ರಹಾಮನು, ಇಗೋ, ಮಣ್ಣು ಬೂದಿಯೂ ಆಗಿರುವ ನಾನು ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ ಎಂಬುದಾಗಿ. ಎಂಥ ಅದ್ಭುತವಾದ ವಾಕ್ಯಗಳಾಗಿದೆ ಅಲ್ಲವೇ ಪ್ರಿಯರೇ? ರೋಮಾಪುರದವರಿಗೆ ಬರೆದ ಪತ್ರಿಕೆ 9:21 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಉತ್ತಮವಾದ ಬಳಕೆಗೆ ಒಂದು ಪಾತ್ರೆಯನ್ನು, ಹೀನವಾದ ಬಳಕೆಗೆ ಮತ್ತೊಂದು ಪಾತ್ರೆಯನ್ನು ಒಂದೇ ಮುದ್ದೆಯಿಂದ ಮಾಡುವುದಕ್ಕೆ ಕುಂಬಾರನಿಗೆ ಮಣ್ಣಿನ ಮೇಲೆ ಅಧಿಕಾರವಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇದೇ ಮಾನವತ್ವದ ಮಣ್ಣನ್ನು ತೆಗೆದುಕೊಂಡು ಒಂದು ಮುದ್ದೆಯನ್ನು ಮೋಶೆಯನ್ನಾಗಿ ಮಾಡುತ್ತಾನೆ. ಪುನಃ ಅದೇ ಮಣ್ಣಿನಿಂದ ಇನ್ನೊಂದು ಮುದ್ದೆಯನ್ನು ತೆಗೆದುಕೊಂಡು ಫರೋಹನನ್ನು ಮಾಡುತ್ತಾನೆ. ಆ ಮಣ್ಣಿನ ಮುದ್ದೆ ಅಸಹ್ಯವಾಗಿ ರೂಪವಿಲ್ಲದೆ ಪಾಪದ ಮುದ್ದೆಯಾಗಿತ್ತು. ದೇವರ ದಯೆಯು ಅದನ್ನು ಒಳ್ಳೆ ಬಳಕೆಯ ಪಾತ್ರೆಯನ್ನಾಗಿ ಮಾಡಿತ್ತು. ಇನ್ನೊಂದು ಪಾತ್ರೆಯನ್ನು ಹೀನವಾದ ಬಳಕೆಗಾಗಿ ಮಾಡಿದನು. ಅದಕ್ಕೆ ಆತನಿಗೆ ಅಧಿಕಾರವಿದೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9:22-24 ಅಲ್ಲಿ ಹೀಗೆ ಬರೆದದೆ, ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಿಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶಪಾತ್ರರನ್ನು ಬಹು ಸೈರಣೆಯಿಂದ ಸೈರಿಸಿಕೊಂಡಿದ್ದಾನೆ ಮತ್ತು ಪ್ರಭಾವ ಹೊಂದುವುದಕ್ಕೆ ತಾನು ಮುಂದಾಗಿ ಸಿದ್ಧ ಮಾಡಿದ ಕರುಣಾಪಾತ್ರರಲ್ಲಿ ತನ್ನ ಮಹಿಮಾತಿಶಯವನ್ನು ತೋರ್ಪಡಿಸಿದ್ದಾನೆ. ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ, ಹೋಶೇಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ತನ್ನ ಸಾರ್ವಭೌಮತೆಯ ನಿಗೂಢತೆ ಹಾಗೂ ಘನತೆಯ ವಿಚಾರದಲ್ಲಿ ಸ್ವತಂತ್ರನಾಗಿದ್ದಾನೆಂಬುದನ್ನು ಪೌಲನು ಈಗಾಗಲೇ ಸ್ಥಾಪಿಸಿದ್ದಾನೆ. ದೇವರು ಕೋಪದ ವಿಚಾರದಲ್ಲೂ ತಾಳ್ಮೆ ಕನಿಕರಗಳಿಂದಲೇ ವರ್ತಿಸುತ್ತಿದ್ದಾನೆಂದು ತೋರಿಸಿಕೊಡುತ್ತಿದ್ದಾನೆ. ದೇವರು ಅವರನ್ನು ನಾಶನಕ್ಕೆ ಗುರಿ ಮಾಡಲಿಲ್ಲ. ಮಣ್ಣಿನ ಮುದ್ದೆಯ ಪಾಪವು ವಿರೋಧತ್ವವು ಅವರನ್ನು ತೀರ್ಪಿಗೆ ಯೋಗ್ಯರನ್ನಾಗಿ ಮಾಡಿತು. ದೇವರು ಕೂಡಲೇ ತೀರ್ಪನ್ನುಂಟು ಮಾಡಿದರೂ ಅದು ಸರಿಯಾದದ್ದೇ ಆಗಿತ್ತು. ಆದರೆ ದೇವರು ಈ ಪಾತ್ರೆಗಳನ್ನು ನಿರ್ಜೀವ ಮಣ್ಣು ಎಂದು ನೆನೆಸದೆ ಸ್ವಂತ ಚಿತ್ತವಿರುವ ಜೀವಿಗಳೆಂದು ಎಣಿಸಿದನು. ಅವರಲ್ಲಿ ವಿಧೇಯತೆಯು ತುಸುವಾದರೂ ಚಿಹ್ನೆ ಇದ್ದಲ್ಲಿ ಅದನ್ನು ಪ್ರಕಟಿಸಲು ಸಾಕಷ್ಟು ಅವಕಾಶವನ್ನು ನೀಡಿದನು. ದೇವರು ಪಾಪವನ್ನು ಹಾಗೆ ಮಾಡುವವನು, ಅದನ್ನು ತೀವ್ರವಾಗಿ ತೀರ್ಪು ಮಾಡಬೇಕಾಗಿದ್ದರೂ ಈ ಜೀವಿಗಳ ಕಡೆಗೆ ಆತನ ದಯೆಯು ಸತತವಾಗಿ ಪ್ರಕಟವಾಗುತ್ತಿತ್ತು. ಪ್ರೀತಿಯುಳ್ಳ ದೇವಜನರೇ, ಈ ಕೋಪಕ್ಕೆ ಗುರಿಯಾದ ಪಾತ್ರೆಗಳು ಯಹೂದ್ಯ ಜನಾಂಗವೆಂಬುದನ್ನು ದೇವರು ಸೂಚಿಸುತ್ತಾನೆ. ಇವು ಕ್ರಿಸ್ತಶಕ 70 ನಾಶ ಮಾಡಲ್ಪಟ್ಟವು. ಯೇಸು ಈ ನಾಶನವನ್ನು ಮುಂತಿಳಿಸಿದ್ದನು. ಆದರೆ ಆತನು ಆ ಪಟ್ಟಣಕ್ಕಾಗಿ ಮರುಗಿದನು. ತಂದೆಯೇ, ಅವರನ್ನು ಕ್ಷಮಿಸು ಎಂದು ಬೇಡಿಕೊಂಡನು. ಲೂಕನ ಬರೆದ ಸುವಾರ್ತೆ 23:24 ಇದನ್ನು ನಾವು ಓದುತ್ತೇವೆ. ಪ್ರಿಯರೇ, ದೇವರ ಕೋಪದ ನ್ಯಾಯ ತೀರ್ಪು ಕ್ರಿಸ್ತಶಕ 70 ಬಂದಾಗ ದೇವರು ಒಂದು ಸಣ್ಣ ಭಾಗವನ್ನು ಉಳಿಸಿದನು. ಇವುಗಳೇ ದಯೆಯ ಪಾತ್ರೆಗಳಾಗಿವೆ. ಮುಂದಕ್ಕೆ ನಾವು ನೋಡೋಣ, ಸತ್ಯವೇದದ ಪ್ರವಾದನೆಗಳಲ್ಲಿ ಅನ್ಯಜನರ ಆಯ್ಕೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಕೊನೆ ಭಾಗ ಇದಾಗಿದೆ. ಇಸ್ರಾಯೇಲ್ ಜನಾಂಗವು ಆರಿಸಲ್ಪಟ್ಟದ್ದು ದೇವರ ಸಾರ್ವಭೌಮ ಚಿತ್ತದ ಪ್ರಕಾರವೇ ಹೊರತು ಅವರ ಯಾವ ಯೋಗ್ಯತೆಯಿಂದಲೂ ಅಲ್ಲ ಎಂಬುದನ್ನು ಪೌಲನು ಸ್ಪಷ್ಟಪಡಿಸಿದ್ದಾನೆ. ದೇವರು ಒಂದು ಜನಾಂಗವನ್ನು ಆರಿಸಿ ಆ ಜನಾಂಗದವರಲ್ಲಿ ತನ್ನ ಕಡೆಗೆ ತಿರುಗಿದವರನ್ನು ರಕ್ಷಿಸಿದ್ದು ಮಾತ್ರವಲ್ಲದೆ ಈಗ ಅನ್ಯ ಜನರೊಳಗಿಂದ ತನ್ನ ನಾಮಕ್ಕಾಗಿ ಕೆಲವರನ್ನು ಕರೆಯುತ್ತಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9:25 ಮತ್ತು 26 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಆ ವಚನವೇನೆಂದರೆ, ನನ್ನ ಜನವಲ್ಲದನ್ನು ನನ್ನ ಜನವೆಂದು, ನನಗೆ ಅಪ್ರಿಯವಾದವಳನ್ನು ಪ್ರಿಯಳೆಂದು ಹೇಳುವೆನು. ಮತ್ತು ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ ಪುತ್ರರು ಎನಿಸಿಕೊಳ್ಳುವರು ಎಂಬುದಾಗಿ. ಪ್ರಿಯರೇ, ಈ ಭಾಗವು ಹೋಶೇಯನ ಪ್ರವಾದನೆ ಗ್ರಂಥ 2:23 ಆಗಿದೆ. ಅದು ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟದಾಗಿದೆ.
ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಲ್ಲದೆ ಯೆಶಾಯನು ಇಸ್ರಾಯೇಲ್ ಜನರ ವಿಷಯದಲ್ಲಿ, ಕರ್ತನು ಈ ದೇಶದವರ ವಿಷಯ ಪೂರ್ಣವಾಗಿಯೂ ತೀವ್ರವಾಗಿಯೂ ಲೆಕ್ಕವನ್ನು ತೀರಿಸುವನಾದ್ದರಿಂದ ಇಸ್ರಾಯೇಲ್ಯರ ಸಂಖ್ಯೆಯು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರೂ ಅವರಲ್ಲಿ ಒಂದು ಅಂಶ ಮಾತ್ರ ರಕ್ಷಣೆ ಹೊಂದುವುದೆಂದು ಕೂಗಿ ಹೇಳುತ್ತಾನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದರ ಮೂಲ ಭಾಷೆಗನುಸಾರವಾದ ಭಾಷಾಂತರ ಹೀಗಿರುತ್ತದೆ. ಯೆಶಾಯನು ಕೂಡ ಇಸ್ರಾಯೇಲ್ಯರ ವಿಚಾರದಲ್ಲಿ ವೇದನೆಯಿಂದ ಕೂಗಿಕೊಳ್ಳುತ್ತಾನೆ. ಇಸ್ರಾಯೇಲನ ಸಂತತಿಯವರು ಸಮುದ್ರದ ಮರಳಿನಂತಿದ್ದರೂ ಅವರಲ್ಲಿನ ಒಂದು ಸಣ್ಣ ಭಾಗ ಮಾತ್ರ ರಕ್ಷಿಸಲ್ಪಡುವುದು. ಯಾಕಂದರೆ ದೇವರು ಭೂಲೋಕದ ಮೇಲೆ ತನ್ನ ತೀರ್ಪನ್ನು ಮಾಡುತ್ತಾನೆ, ಅದನ್ನು ನೀತಿಯಲ್ಲಿ ಮುಗಿಸುತ್ತಾನೆ. ಈ ಮಾತು ಯೆಶಾಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 22 ಮತ್ತು 23ನೇ ವಚನದಲ್ಲಿ ಅದೇ. ಪ್ರಿಯರೇ, ಮಹಾಸಂಕಟ ಕಾಲದಲ್ಲಿ ಇಸ್ರಾಯೇಲ್ಯರಲ್ಲಿನ ಒಂದು ಉಳಿಕೆಯ ಅಂಶ ಮಾತ್ರ ರಕ್ಷಿಸಲ್ಪಡುತ್ತದೆ. ಈಗಿನ ದಿನಗಳಲ್ಲಿ ಸುಮಾರು 15 ಮಿಲಿಯದಷ್ಟು ಯಹೂದ್ಯರಿದ್ದಾರೆ. ಮಹಾಸಂಕಟ ಕಾಲದಲ್ಲಿ ಕೇವಲ 1,44,000 ಮಂದಿ ಮಾತ್ರ ಮುದ್ರೆ ಹೊಂದುವರೆಂದು ನಮಗೆ ತಿಳಿದಿದೆ. ಇದು ಒಂದು ಚಿಕ್ಕ ಭಾಗ ಮಾತ್ರ. ಇತರ ಅನೇಕರು ಆ ಅವಧಿಯಲ್ಲಿ ರಕ್ಷಿಸಲ್ಪಡುತ್ತಾರೆಂದು ನಂಬಿದರೂ 1,44,000 ಮಂದಿ ಮಾತ್ರ ಆತನ ಸಾಕ್ಷಿಗಳಾಗಿರುತ್ತಾರೆ ಮತ್ತು ಒಂದು ಚಿಕ್ಕ ಭಾಗ ಮಾತ್ರ ರಕ್ಷಿಸಲ್ಪಡುತ್ತದೆ. ಅವರ ವಿಷಯದಲ್ಲಿಯೂ ಅನ್ಯಜನರ ವಿಷಯದಲ್ಲಿಯೂ ಚಿಕ್ಕ ಭಾಗ ಮಾತ್ರವೇ ರಕ್ಷಿಸಲ್ಪಡುವುದು. ಅದು ಯಾಕೆ ಎಂದು ನನ್ನನ್ನು ಕೇಳಬೇಡಿ. ದಯೆ ತೋರಿಸುವವನು ದೇವರೇ ಆಗಿದ್ದಾನೆ. ಕೇವಲ ಒಬ್ಬನನ್ನೇ ಆತನು ರಕ್ಷಿಸಿದರೂ ಅದು ಆತನ ದಯೆಯನ್ನು ತೋರಿಸುತ್ತದೆ. ಯಾಕಂದರೆ ನಾವ್ಯಾರೂ ಆತನ ದಯೆಗೆ ಅರ್ಹರಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅದೇ ಅಭಿಪ್ರಾಯದಿಂದ ಯೆಶಾಯನು ಮತ್ತೊಂದು ವಚನದಲ್ಲಿ, ಸೇನಾಧೀಶ್ವರನಾದ ಕರ್ತನು ನಮಗೆ ಸಂತಾನವನ್ನು ಉಳಿಸದೇ ಹೋಗಿದ್ದರೆ ಸೊದೋಮಿನ ಗತಿಯೇ ನಮಗಾಗುತ್ತಿತ್ತು, ಗೊಮೋರದ ದುರ್ದಶೆಯೇ ಸಂಭವಿಸುತ್ತಿತ್ತು ಎಂದು ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಈ ಭಾಗವನ್ನು ಪೌಲನು ಯೆಶಾಯನ ಪ್ರವಾದನ ಗ್ರಂಥ 1ನೇ ಅಧ್ಯಾಯ 9ನೇ ವಚನದಿಂದ ತೆಗೆದುಕೊಂಡಿದ್ದಾನೆ. ಇದು ಒಂದು ಗಾಬರಿಗೊಳಿಸುವ ಮಾತಾಗಿದೆ, ಆದರೆ ದೇವರ ಸಾರ್ವಭೌಮತೆಗೆ ತಕ್ಕ ಉದಾಹರಣೆಯಾಗಿದೆ. ದೇವರು ತನ್ನ ಸಾರ್ವಭೌಮ ದಯೆಯನ್ನು ತೋರಿಸಿ ಉಳಿಕೆಯ ಜನರನ್ನು ಉಳಿಸದಿರುತ್ತಿದ್ದರೆ ದೇವರಾದುಕೊಂಡ ಜನಾಂಗವು ಸೊದೋಮ್ ಗೋಮರಗಳಂತೆ ನಾಶವಾಗಿ ಬಿಡುತ್ತಿತ್ತು. ಪರಿಸಾಯರ ಹೆಮ್ಮೆಗೂ ಈ ದಿನಗಳಲ್ಲಿನ ಸಭಾ ಸದಸ್ಯರ ಅಹಂಭಾವಕ್ಕೂ ಎಂಥ ದೊಡ್ಡ ಒಡೆತವಿದು. ಪ್ರಿಯರೇ, ದೇವರ ದಯೆಯು ಮಾತ್ರ ನಾವು ನರಕಕ್ಕೆ ಹೋಗದ ಹಾಗೆ ಕಾಯುವಂಥದ್ದಾಗಿದೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 30ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಹಾಗಾದರೆ ಏನು ಹೇಳೋಣ? ನೀತಿಯನ್ನು ಹೊಂದುವುದಕ್ಕೆ ಪ್ರಯತ್ನ ಮಾಡದ ಅನ್ಯಜನರಿಗೆ ನೀತಿಯು, ಅಂದರೆ ನಂಬಿಕೆಯನ್ನುಂಟಾಗುವ ನೀತಿಯು ದೊರಕಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಬಹಳ ಪುಳಕಿತಗೊಳಿಸುವ ಮಾತಾಗಿದೆ. ಯಾವ ಇಚ್ಛೆಯನ್ನೂ ತೋರಿಸದ, ಯಾವ ಕಾರ್ಯವನ್ನೂ ಮಾಡಿರದ ಅನ್ಯಜನರು ಕ್ರಿಸ್ತನಲ್ಲಿ ನೀತಿವಂತಿಕೆಯನ್ನು ಹೊಂದಿದರು. ಯಾಕಂದರೆ ದೇವರು ಕಾರ್ಯ ಮಾಡಿದನು, ದೇವರು ಇಚ್ಛಿಸಿದನು. ಹಳೆ ಒಡಂಬಡಿಕೆಯ ವಚನಗಳು ಈ ಕುರಿತು ಪ್ರವಾದನೆ ನುಡಿದಿವೆ. ನಾವು ನೋಡಿದ ಹಾಗೆ ಅನ್ಯಜನಗಳು ರಕ್ಷಿಸಲ್ಪಡುವರೆಂದು ಯೆಶಾಯನು ನುಡಿದಿದ್ದನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 31ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಇಸ್ರಾಯೇಲ್ಯರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರೂ ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಅಂದರೆ ನೀತಿಯನ್ನು ಕೊಡಬೇಕಾಗಿದ್ದ ಧರ್ಮಶಾಸ್ತ್ರವನ್ನು ಅನುಸರಿಸಿದ ಇಸ್ರಾಯೇಲ್ಯರು ಅಂತಹ ಪ್ರಯೋಜನವನ್ನು ಹೊಂದಲಿಲ್ಲ. ಇದು ಭಯ ಹುಟ್ಟಿಸುವ ಮಾತಾಗಿದೆ. ಯೆಹೂದ್ಯರು ಮೋಶೆಯ ನಿಯಮಗಳ ಮೂಲಕ ತಮ್ಮದೇ ಆದ ನೀತಿವಂತಿಕೆಯನ್ನು ಪಡೆಯಲು ಪ್ರಯತ್ನಿಸಿದರು, ಆದರೆ ಅದು ಅವರಿಂದಾಗಲಿಲ್ಲ. ಆ ಜನಾಂಗವನ್ನು ಈಗ ನೋಡಿರಿ. ಧಾರ್ಮಿಕರೆನಿಸಿಕೊಂಡವರಿಗೆ ತಾವು ರಕ್ಷಿಸಲ್ಪಡಲು ಯೋಗ್ಯರೆಂದು ಭಾವಿಸುವ ಸಭಾ ಸದಸ್ಯರಿಗೆ ಸುವಾರ್ತೆಯನ್ನು ತಲುಪಿಸುವುದು ಅತ್ಯಂತ ಕಠಿಣವಾದ ಕೆಲಸವಾಗಿದೆ. ದೇವರ ಸಾರ್ವಭೌಮತ್ವವನ್ನು, ಮಾನವನ ಜವಾಬ್ದಾರಿಯನ್ನು ಜೊತೆಗೂಡಿಸುವುದು ಅಸಾಧ್ಯವಾದ ಕೆಲಸವಾಗಿದೆ. ಆದರೆ ನೀನು ರಕ್ಷಿಸಲ್ಪಡಬೇಕಾದರೆ ಅದು ನಿನ್ನ ಜವಾಬ್ದಾರಿಯಾಗಿದೆ ಎಂಬುದನ್ನು ಪೌಲನು ಸ್ಪಷ್ಟಪಡಿಸುತ್ತಾನೆ. ಅದು ಯಾವನಿಗಾದರೂ ಮನಸ್ಸಿದ್ದರೆ ಎಂಬುದಾಗಿ ಇದೆ. ಮಾರ್ಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 34ನೇ ವಚನವನ್ನು ಗಮನಿಸಿರಿ. ಮತ್ತು
ನನ್ನ ಬಳಿಗೆ ಬರುವವನನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಎಂಬುದನ್ನು ಯೇಸು ಹೇಳಿರುವುದನ್ನು ನೆನಪಿಗೆ ತಂದುಕೊಳ್ಳಬಹುದು. ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 37ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯ ಸ್ನೇಹಿತನೇ, ನೀನು ದೂರದಲ್ಲಿ ನಿಂತುಕೊಂಡು ನಾನು ಆಯ್ಕೆ ಹೊಂದಲಿಲ್ಲ ಎಂದು ಹೇಳುವಂತಿಲ್ಲ. ಆದರೆ ಸ್ಪರ್ಧಿಸದೆ ಯಾರೂ ಅಧಿಕಾರದ ಸ್ಥಾನಕ್ಕೆ ಆಯ್ಕೆಯಾದದನ್ನು ನಾನು ಈವರೆಗೆ ಕಂಡಿಲ್ಲ. ನೀನು ರಕ್ಷಣೆ ಹೊಂದಲು ಮನಸ್ಸುಳ್ಳವನಾಗಿದ್ದರೆ ನೀನೇ ಆರಿಸಲ್ಪಟ್ಟವನು, ಮನಸ್ಸಿಲ್ಲದಿದ್ದರೆ ಆರಿಸಲ್ಪಟ್ಟವನಲ್ಲ. ನಾನು ಹೇಳುವಂಥದ್ದು ಇಷ್ಟೇ: ಆರಿಸಲ್ಪಡುವುದನ್ನು, ಸ್ವತಂತ್ರ ಆಯ್ಕೆಯನ್ನು ಜೊತೆಯಾಗಿರಿಸಲು ಸಾಧ್ಯವಿಲ್ಲ. ಆತನು ತನ್ನ ಚಿತ್ತದ ಪ್ರಕಾರ ಎಲ್ಲವನ್ನೂ ಮಾಡುವನಾಗಿದ್ದಾನೆ. ಆತನ ಚಿತ್ತವೆಲ್ಲವೂ ಸರಿಯಾದದ್ದಾಗಿಯೇ ಇರುತ್ತದೆ. ಆತನಲ್ಲಿ ಯಾವ ಅನೀತಿಯೂ ಇರುವುದಿಲ್ಲ. ಆತನು ಯಾವ ತಪ್ಪನ್ನೂ ಮಾಡಲಾರನು. ಮಾನವರು ತಪ್ಪು ಮಾಡುತ್ತಾರೆ, ಅಧಿಕಾರದಲ್ಲಿರುವವರು ತಪ್ಪು ಮಾಡುತ್ತಾರೆ, ಆದರೂ ಅವರನ್ನು ಜನರು ನಂಬುತ್ತಾರೆ. ನನ್ನ ಪ್ರಿಯ ಸ್ನೇಹಿತನೇ, ನೀನು ದೇವರನ್ನು ಯಾಕೆ ನಂಬಬಾರದು? ಆತನು ನೀತಿವಂತನು, ಒಳ್ಳೆಯವನು. ಆತನು ಮಾಡುವುದೆಲ್ಲವೂ ಸರಿಯಾದದ್ದೇ ಆಗಿರುತ್ತದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 32 ಮತ್ತು 33ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡದ್ದೇ ಕಾರಣ. ಇಗೋ, ಚಿಯೋನಿನಲ್ಲಿ ಎಡವುವ ಕಲ್ಲನ್ನು, ಮುಗ್ಗರಿಸುವ ಬಂಡೆಯನ್ನು ಇಡುತ್ತೇನೆಂತಲೂ, ಅದರ ಮೇಲೆ ನಂಬಿಕೆ ಇಡುವವನು ಆಶಾಭಂಗ ಪಡುವುದಿಲ್ಲವೆಂತಲೂ ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಆ ಎಡವುವ ಕಲ್ಲಿಗೆ ಅವರು ಎಡವಿ ಬಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಮಾತುಗಳು ಯೆಶಾಯನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 14ನೇ ವಚನ ಹಾಗೂ 28ನೇ ಅಧ್ಯಾಯ 16ನೇ ವಚನದಿಂದ ತೆಗೆದದ್ದಾಗಿದೆ. ಯಹೂದ್ಯರು ಎಡವಿದರು, ಅನ್ಯಜನಗಳಿಗೆ ಕ್ರೂಜಿಯು ಹುಚ್ಚುಮಾತಾಗಿದೆ. ಆದರೆ ನಂಬುವವನು, ಅವನು ಯಹೂದ್ಯನಾಗಲಿ ಅನ್ಯನಾಗಲಿ, ರಕ್ಷಿಸಲ್ಪಡುತ್ತಾನೆ. ದೀನನಾದವನು ಸರಳ ನಂಬಿಕೆಯೊಂದಿಗೆ ಬರುತ್ತಾನೆ. ಪ್ರಾಕೃತ ಮನುಷ್ಯನು ತನ್ನ ಸ್ವಾಭಾವಿಕ ಪ್ರಯತ್ನಗಳಿಂದ ರಕ್ಷಣೆಯನ್ನುಂಟು ಮಾಡಲು ಪ್ರಯತ್ನಿಸುತ್ತಾನೆ. ದೇವರ ಸಾರ್ವಭೌಮತೆಯನ್ನು, ಮಾನವನ ಜವಾಬ್ದಾರಿಕೆಯನ್ನು ಜೊತೆಗೂಡಿಸಲು ಪ್ರಯತ್ನಿಸುತ್ತಾನೆ. ಆದರೆ ಮಾನವನ ಈ ಚಿಕ್ಕ ಮನಸ್ಸು ಇದಕ್ಕೆ ತಕ್ಕ ಸಾಮರ್ಥ್ಯವನ್ನು ಹೊಂದಿದ್ದಾಗಿರುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಸ್ವಾಭಾವಿಕ ಮನುಷ್ಯನು ತನ್ನ ಸ್ವಪ್ರಯತ್ನದಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಇದು ಅಸಾಧ್ಯವಾಗಿದೆ. ಆದರೆ ದೇವರು ಕೃಪೆಯಿಂದ ಯೇಸು ಕ್ರಿಸ್ತನಿಂದ ನಮಗೆ ರಕ್ಷಣೆಯ ಜೀವಿತವನ್ನು ತೆರೆದಿಟ್ಟನು. ಆದುದರಿಂದ ದೇವರ ಕೃಪೆಯನ್ನು ವ್ಯರ್ಥಗೊಳಿಸದೆ ನಮ್ಮ ರಕ್ಷಣೆಯನ್ನು ನಾವು ಸಂಪಾದಿಸಿಕೊಂಡವರಾಗಿ ಆತನನ್ನು ಹಿಂಬಾಲಿಸುತ್ತಾ ದೇವ ಭಯಭಕ್ತಿಯ ಜೀವಿತವನ್ನು ನಾವು ಮಾಡೋಣವೇ? ಹಾಗಾಗುವಂತೆ ದೇವರು ನಮಗೆ ತನ್ನ ಸಹಾಯವನ್ನು ಕೊಟ್ಟು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಸಾರ್ವಭೌಮ ಆಯ್ಕೆಯನ್ನು ಮಾನವನ ಸ್ವತಂತ್ರ ಚಿತ್ತದೊಂದಿಗೆ ಸೇರಿಸಲಿಕ್ಕೆ ಆಗುವುದಿಲ್ಲ. ಆತನ ಆಯ್ಕೆಯನ್ನು ತಪ್ಪಿಸಲಾಗುವುದಿಲ್ಲ. ಇವೆರಡೂ ಸತ್ಯವೇ ಎಂಬುದನ್ನು ತಿಳಿದುಕೊಂಡ ನಾವು ನಮ್ಮ ಜೀವಿತದಲ್ಲಿ ದೇವರಿಗೆ ತಲೆಬಾಗಿ ಮೊಣಕಾಲುಗಳನ್ನು ಬಗ್ಗಿಸಿ ವಿಧೇಯರಾದಾಗ ಆತನ ದಯೆ ನಮಗೆ ದೊರೆಯುತ್ತದೆ. ಈ ದಯೆಯನ್ನು ಹೊಂದಿದವರಾಗಿ ಪ್ರೀತಿಯಲ್ಲಿ ನಡೆಯೋಣ. ಬಂದಿರಿ, ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕೃಪೆಯಲ್ಲಿ ಐಶ್ವರ್ಯ ಉಳ್ಳಂಥ ನಮ್ಮ ತಂದೆಯಾದ ದೇವರೇ, ದಯಾಸಾಗರನೇ, ನಿನ್ನ ದಯೆ, ಕನಿಕರ, ಪ್ರೀತಿ, ವಾತ್ಸಲ್ಯಗಳಿಗಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರಿಯ ವೀಕ್ಷಕ ಬಾಂಧವರನ್ನು ವ್ಯಕ್ತಿಗತವಾಗಿಯೂ ಕುಟುಂಬವಾಗಿಯೂ ನೀನು ಆಶೀರ್ವದಿಸು. ಒಬ್ಬೊಬ್ಬರ ಅವಶ್ಯಕತೆಗಳು ಏನಿದೆಯೋ ನಮಗೆ ಗೊತ್ತಿಲ್ಲ ಕರ್ತನೆ, ಆದರೆ ನೀನು ಎಲ್ಲರನ್ನು ನೋಡುವಾತನು, ಎಲ್ಲರ ಅವಶ್ಯಕತೆಗಳನ್ನು ನೀಗಿಸುವಾತನು, ಕೊರತೆಗಳನ್ನು ನೀನು ನೀಗಿಸುವಾತನು. ಅದಕ್ಕಾಗಿ ಸ್ತೋತ್ರ. ಪ್ರಿಯ ವೀಕ್ಷಕರು, ದೇವರ ವಾಕ್ಯದ ಬೆಳಕಿನಲ್ಲಿ ಮುಂದೆ ನಡೆಯುವಂತೆ, ನಿನ್ನಲ್ಲಿ ಸಿಕ್ಕಿರುವಂಥ ಆ ರಕ್ಷಣೆಯನ್ನು ಹೊಂದಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂತೆ ಕೃಪೆ ತೋರಿಸಬೇಕೆಂದು ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ನಾವು ದೇವರ ದಯೆಗೆ ಪಾತ್ರರಾಗಿರುವಾಗ ಇತರರು ದೇವರ ಕರುಣೆಯನ್ನು ಹೊಂದಬೇಕಲ್ಲವೇ? ಹಾಗಾದರೆ ಈಗಲೇ ನಮಗೊಂದು ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.